ಸರ್ ಮಾತನಾಡುವಲ್ಲಿಗೆ ಅದು 2005ರಲ್ಲಿ ರಿಲೀಸ್ ಆಗುತ್ತೆ, 2007ರಲ್ಲಿ ಕ್ಯಾನೆ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣುತ್ತೆ. ಆ ದಿನ ಹೇಗಿತ್ತು ಸರ್? ಅದು ಆ ಚಿತ್ರದಲ್ಲಿದ್ದಂಥ ಕಂಟೆಂಟ್ ಆಗಿತ್ತು. ಅದರಲ್ಲಿ ಎಷ್ಟು ಕಂಟೆಂಟ್ ಇತ್ತು ಅಂದರೆ, ಒಬ್ಬ ಫ್ರೆಂಚ್ ಕ್ರಿಟಿಕ್ ಅದನ್ನು ಅಲ್ಲಿ ಒಂದು ಲೇಖನ ಬರೆದಿದ್ದಾರೆ ಕೋಟ್ ಮಾಡಿ. ಅದರಲ್ಲಿ ಡಿಸ್ಪ್ಲೇಸ್ಮೆಂಟ್ ಆಫ್ ವಿಲೇಜರ್ಸ್, ಹಳ್ಳಿಗಳ ನಾಶ, ನಗರಗಳಿಗೆ ವಲಸೆ ಬರೋ ವಿಷಯ, ನಕ್ಸಲಿಸಮ್, ಮೈನಿಂಗ್ ಮಾಫಿಯಾ, ಗಣಿಗಾರಿಕೆ, ಫ್ಲೋರಿಕಲ್ಚರ್, ಇದಿಷ್ಟು ಸೋಷಿಯಲ್ ಮೆಸೇಜ್ಗಳಾಗಿದ್ದಾವೆ. ಗಣಿಗಾರಿಕೆ ಅಪಾಯ ಇದೆ, ಅದರಲ್ಲಿ ಹೂ ಬೆಳೆಗಾರರ ನಾಶ ಇದೆ, ಹಳ್ಳಿಗಳು ಎಲ್ಲ ಬಾಗಿಲು ಹಾಕ್ಕೊಂಡು ಹಳ್ಳಿ ಜನ ನಗರಗಳಿಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ರೂ ಪರವಾಗಿಲ್ಲ, ನನಗೆ 10 ಎಕರೆ ಜಮೀನು ಬೇಡ ಅಂತ ಹೇಳೋ ದಿನಗಳಲ್ಲಿದ್ದೀವಿ. ಆ ವಿಷಯ ಇದೆ. ಇದರ ಜೊತೆಗೆ ಅದರ ನಾಯಕ ಹೂವಯ್ಯ, ಅವನ ಫ್ಯಾಮಿಲಿಯ ಒಂದು ಕೌಟುಂಬಿಕ ತಲ್ಲಣಗಳಿದ್ದಾವೆ. ತಾನು ಪ್ರೀತಿಯಿಂದ ಬೆಳೆಸಿದ ಮಕ್ಕಳು ಒಬ್ಬೊಬ್ಬರಾಗಿ ತನ್ನ ಆಶಯಕ್ಕೆ ವಿರುದ್ಧವಾಗಿ ಬಿಟ್ಟು ಹೋಗುವಂಥದ್ದು. ಸೊ ಒಂದು ಪರ್ಸನಲ್ ಟ್ರಾಜಿಡಿ ಆಫ್ ಹೂವಯ್ಯ ಆ್ಯಂಡ್ ಸೋಷಿಯಲ್ ಟ್ರಾಜಿಡಿ ಆಫ್ ದಿಸ್ ಕಂಟ್ರಿ ಸಿಸ್ಟಮ್, ಅದೆರಡನ್ನೂ ತುಂಬ ಚೆನ್ನಾಗಿ ಬರೆದಿದ್ದ ಅವನ ವಿಮರ್ಶೆ. ಅಂದರೆ ಅಂಥ ವಸ್ತು ಇದ್ದಿದ್ದರಿಂದ ನಾನು ಎಲ್ಲ ಸಿನಿಮಾನೂ ತೊಗೊಂಡು ಹೋಗಿರಲಿಲ್ಲ. ಆ ಸಿನಿಮಾನ ಅಲ್ಲಿ ಯಾಕೆ ತೋರಿಸ್ಬೇಕಾಗಿತ್ತು ಮಾರುಕಟ್ಟೆಯಲ್ಲಿ ಅಂತಂದರೆ, ಈ ಇಂಥ ಒಂದು ಕಂಟೆಂಟ್ ಇರೋ ಅಂಥದ್ದು ಅಂತ. ಆ ಸಬ್ಟೈಟ್ಲೆಲ್ಲ ಇದ್ದದ್ರಿಂದ ತುಂಬ ಬೇರೆ ಬೇರೆ ದೇಶದ ವಾಹಿನಿಗಳಲ್ಲಿ ಅದು ಪ್ರಸಾರ ಆಯಿತು. ವಿತ್ ಇಂಗ್ಲೀಷ್ ಸಬ್ಟೈಟ್ಲ್, ಬೇರೆ ಬೇರೆ ದೇಶದ ಸಬ್ಟೈಟ್ಲ್ ಹಾಕ್ಕೊಂಡು, ಬಿಕಾಸ್ ಐ ರೀಚ್ಡ್ ಕಾನ್ಸ್ ಅಂಥ ಸಿನಿಮಾಗಳು ಮಾಡಿದಾಗ ನಾವು ಸ್ವಲ್ಪ ಕಷ್ಟಪಟ್ಟು ಮಂಜು ನನಗೆ ಸಾಥ್ ಕೊಟ್ಟಿದ್ದರಿಂದ ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ತೊಗೊಂಡೋಗ್ಲಿಕ್ಕೆ ಸಾಧ್ಯ ಆಯಿತು. ಒಂದು ಇಂಟರ್ನ್ಯಾಷನಲ್ ವರ್ಷನ್ ಆಫ್ ಮಾತಾಡ ಮಲ್ಲಿಗೆ ಇದೆ. ಅದೇ ಒಂದು 1 ಅವರ್ಗೆ ಎಡಿಟ್ ಮಾಡಿ ಇನ್ನೊಂದು ಇಂಟರ್ನ್ಯಾಷನಲ್ ವರ್ಷನ್ ಮಾಡಿದ್ದೆ ನಾನು. ಓಕೆ, ತುಂಬ ಸರಳ. ನಿಮಗೆ ನನಗೆ ಗೊತ್ತಿದ್ದಂಗೆ ಎಷ್ಟೋ ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಡು ಬಂದಿದ್ದೇವೆ. ಸ್ಥಳೀಯದಿಂದ ಹಿಡಿದು ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ನಿಮ್ಮನ್ನು ಹುಡ್ಕೊಂಡು ಬಂದಿದೆ. ಅದೆಲ್ಲ ಇದ್ದರೂ ಕೂಡ ತುಂಬ ಸರಳವಾಗಿರ್ತೀರಾ. ಯಾರೇ ಬಂದರೂ ಕೂಡ ಅವ್ರನ್ನ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತೀರಾ. ಆ್ಯಟಿಟ್ಯೂಡ್ ಅನ್ನೋ ಪದಕ್ಕೆ ಜಾಗವೇ ಇಲ್ಲ, ಅಹಂ ಅನ್ನೋ ಪದಕ್ಕೂ ಕೂಡ ಜಾಗವೇ ಇಲ್ಲ. ನಾನು ಸಾಧಕಪ್ಪ, ನಾನು ಸಾಧನೆ ಮಾಡಿದ್ದೀನಿ ಅನ್ನೋದನ್ನು ಎಲ್ಲೂ ಕೂಡ ತೋರಿಸಲ್ಲ. ತುಂಬ ಸರಳ ವ್ಯಕ್ತಿ. ಅದನ್ನು ಮೇಂಟೈನ್ ಮಾಡೋದು ಹೇಗೆ ಸರ್? ಯಾಕಂದರೆ ಈಗ ಒಂದೇ ಸಿನಿಮಾ ರಿಲೀಸ್ ಆಯಿತು, ಸಕ್ಸಸ್ ಒಂದು ವಾರ ಜಾಸ್ತಿ ಓಡ್ತು ಅಂದರೆ ತಡ್ಕೊಳಕ್ಕಾಗಲ್ಲ. ಅಂಥ ಒಂದು ಆ್ಯಟಿಟ್ಯೂಡ್ ಇರುವಂತಹ ವ್ಯಕ್ತಿಗಳ ಕಾಣ್ತೀವಿ ನಾವು. ಇಷ್ಟೆಲ್ಲ ಸಾಧನೆ ಮಾಡಿದ್ರು ನಿಮ್ಮಂಗೆ ಸರಳವಾಗಿ ಇರೋದು ಹೆಂಗೆ ಅನ್ನೋದನ್ನು ಹೇಳಿ ಅಂತ. ನಿನಗೊಂದು ವಿಷಯ ಹೇಳ್ತೀನಿ. ನಾನು ಐ ಆಮ್ ವೆರಿ ಮಿಸ್ಚೀವಿಯಸ್. ಓಕೆ, ತುಂಟತನ ತರಲೆ ಬುದ್ಧಿ ಇದೆ ನನಗೆ. ಅಹಂಕಾರ ಇಲ್ಲದೆ ಇದ್ರು ಇದಿದೆ. ಕೀಟ್ಲೆ ಅಂತ ದೊಡ್ಡವ್ರನ್ನೂ ಕೀಟ್ಲೆ ಮಾಡಿದ್ದೇನೆ. ಸಿಟ್ಟು ಮಾಡ್ಕೊಂಡಿದ್ದಾರೆ, ರೇಗಿಸೋದೆಲ್ಲ ಇದೆ. ಕುಚೋದ್ಯ ಮಾಡ್ತೀನಿ ನಾನು. ಅಥವಾ ಹಾಸ್ಯ ಪ್ರಜ್ಞೆ, ನಮ್ಮ ದತ್ತಣ್ಣ ಹೇಳೋವಾಗೆ ತುಂಬ ಈ ಹಾಸ್ಯ ಪ್ರಜ್ಞೆ ಕಣೋ ನಿಂದು, ತುಂಬ ವ್ಯಂಗ್ಯ ಮಾಡ್ತೀಯ, ತರಲೆ ಮಾಡ್ತೀಯ ಅಂತ ಹೇಳ್ತಿರ್ತಾರಣ್ಣ. ಅದು ಯಾಕೆ ಅದಿದೆ ಅಂದರೆ, ಅದು ನನ್ನನ್ನು ನಾನು ಆಡ್ಕೊಳ್ಳೋಕ್ಕೆ. ನನ್ನನ್ನು ನೀವು ವಿಡಂಬನೆ ಮಾಡೋರು ಯಾವಾಗಲೂ ಸ್ಟಾರ್ಟ್ ವಿತ್ ದೆಮ್ಸೆಲ್ಫ್. ನಾನು ನನ್ನನ್ನು ತುಂಬ ಗೇಲಿ ಮಾಡ್ಕೊತೀನಿ. ನನ್ನೊಬ್ಬನನ್ನು ಆ ಕಡೆ ಇಟ್ಬಿಟ್ಟು ಅವ್ನು ನನ್ನನ್ನು ಆಡ್ಕೊಳ್ಳೋಂಗೆ ಮಾಡ್ತೀನಿ. ನಿನ್ನ ಯೋಗ್ಯತೆ ಇಷ್ಟೇ ಕಣೋ ಅಂತ. ಆಯಿತಾ? ಇದು ನನ್ನ ಒಂದು ಪಟ್ಟು. ಈಗ ಈಗಿನವರೆಲ್ಲ ಕೆಲವರು ಅಹಂಕಾರ ಪಡ್ತಾರೆ. ಅದು ನಾನು ನೋಡ್ತೀನಿ. ನಾನು ಟೆಲಿವಿಷನಲ್ಲಿ ಫಿಲ್ಮ್ ರಿಲೀಸ್ ಆದಾಗ ಕೂತಿರ್ತಾರೆ, ನಿಮ್ಮ ಮಾಧ್ಯಮಗಳಲ್ಲಿ ಅವ್ರು ಕೂತ್ಕೊಳ್ಳೋ ರೀತಿ, ಅವ್ರ ಕಾಲು ಕುಣಿಸೋ ರೀತಿ, ಶೂಸ್ ಹಾಕ್ಕೊಂಡ ಕಾಲು ಮಾಡೋ ರೀತಿನೇ ಜನಕ್ಕೆ ಅವ್ರ ಬಗ್ಗೆ ಕೋಪ ಬರೋಂಗಿರುತ್ತೆ, ಅಸಹ್ಯ ಬರೋಂಗಿರುತ್ತೆ. ಹಂಗೆ ಮಾಡಬಾರ್ದು. ಕೆಟ್ಟವರ ಹುಡುಗರು, ಅವ್ರು ಕೆಟ್ಟವರಲ್ಲ. ಗೊತ್ತಿಲ್ಲ ಅವ್ರಿಗೆ, ಭಾಳ ಜನಕ್ಕೆ ಗೊತ್ತಿಲ್ಲ. ಗೊತ್ತಿರೋ ಮಾದರಿಗಳನ್ನು ಗಮನಿಸಲ್ಲ, ಗೊತ್ತಿರೋ ಪುಸ್ತಕ ಓದಲ್ಲ, ಮನೇಲಿ ಅಪ್ಪ ಅಮ್ಮ ಹೇಳ್ಕೊಡಲ್ಲ, ಹೇಳ್ಕೊಟ್ರು ಕೇಳಲ್ಲ. ಈಗಿನ ಸ್ಕೂಲ್ಗಳಲ್ಲಿ ಮಾರಲ್ ಎಜುಕೇಷನ್, ಕಲ್ಚರಲ್ ಎಜುಕೇಷನ್ ಇಲ್ಲವೇ ಇಲ್ಲ. ಸ್ಟೂಡೆಂಟ್ಸು ಬಂದಾಗ ನಾನು ಫೀಸ್ ಕೊಟ್ಟಿದ್ದೀನಿ ಅದೇನು ಹೇಳಯ್ಯ ಅನ್ನೋ ಥರ ಇರ್ತಾನೆ. ಇವನು 1 ಗಂಟೆಗೆ ಇಷ್ಟು ಫೀಸ್ ಕೊಟ್ಟಿದ್ದಾರೆ, ಇಷ್ಟು ಹೇಳ್ತೀನಿ, ಕೇಳಿಸ್ಕೊಳ್ರ ಬಿಡ್ರು ಅಂತ ಹೋಗ್ತಿರ್ತಾನೆ. ಆ ಥರದ ನಮ್ಮ ಎಜುಕೇಷನ್ ಸಿಸ್ಟಮ್ ಇರೋದ್ರಿಂದ ಕಲ್ಚರಲ್ ಆದಂಥದ್ದು ಇಂಡಿವಿಜುವಲ್ ಆದ ಹುಡುಕಾಟದಿಂದ ಸಿಕ್ಕಬೇಕೆ ಹೊರತು ಯಾರು ಹೇಳ್ಕೊಡಕ್ಕೆ ಬರಲ್ಲ. ನಾವೆಲ್ಲ ಕಡು ಕಷ್ಟ, ಬಡತನ ಅದನ್ನು ಬೆಳೆದಿದ್ದರಿಂದ ನಮ್ಗೆ ಅವಮಾನ ಗೊತ್ತು. ನನಗೆ ಅವಮಾನ ಚೆನ್ನಾಗಿ ಗೊತ್ತು. ಎಷ್ಟು ಕಡೆ ಕೆಲಸ ಇಲ್ಲದೆ ಅಲ್ದಿರೋದು, ಬಿಸಿಲು, ಬವಣೆ,
ಅದರಿಂದ ಅವಮಾನಪಟ್ಟ ವ್ಯಕ್ತಿ ಇನ್ನೊಬ್ಬರನ್ನು ಅವಮಾನಿಸಬಾರ್ದು ಅನ್ನೋ ಎಚ್ಚರ ಇರುತ್ತೆ ಅವನಿಗೆ. ಖಂಡಿತ. ಯಾಕಂದರೆ ಅವಮಾನದ ನೋವು ಎಷ್ಟು ಅಂತ ನಮಗೆ ಗೊತ್ತಿರುತ್ತೆ. ಇವತ್ತು ಆ ಸೂಕ್ಷ್ಮತೆ ಕಡಿಮೆ ಆಗ್ತಿದೆ. ಬದುಕನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಈಗ ಯಾಕೆ ಸೂಕ್ಷ್ಮ ಅಂತ ಹೇಳ್ತೀನಿ ನೋಡಿ, ನೀನು ಟ್ರಾಫಿಕಲ್ಲಿ ಹೋಗ್ತಿರ್ತೀಯ, ಹುಚ್ಚುಚ್ಚಾಗಿ ನುಗ್ತಿರ್ತಾರಲ್ಲ, ಬಿಡು ಹೋಗ್ಲಿಯಪ್ಪ, ಯಾಕೆ ಅಷ್ಟೇನು ಸ್ಪರ್ಧೆ, ಎಲ್ಲಿ ಹೋಗ್ತಾನವನು, 100 ಅಡಿ ಮುಂದೆ ಹೋಗಿ ಇನ್ನೊಂದು ಸಿಗ್ನಲಲ್ಲಿ ನಿಂತಿರ್ತಾನೆ, ಏನಾಗಿರಲ್ಲ ಅಲ್ಲೇ ಇರ್ತಾನೆ ಅಷ್ಟೇ. ಅಷ್ಟು ನಿನಗೆ ನಗು, ಒಂದು ಕಿರು ನಗೆ ನಕ್ಬಿಟ್ರೆ ಅವ್ರ ಬಗ್ಗೆ, ನಾನು ಯಾರಾದರೂ ಹಂಗೆ ಉಯ್ ಉಯ್ ಅಂತ ಬರ್ತಿದ್ರೆ ಒಂದು ಸ್ಮೈಲ್ ಕೊಟ್ಟು ಪ್ಲೀಸ್ ಅಂದ್ಬಿಡ್ತೀನಿ ಅಷ್ಟೇ, ಸಿಂಪಲ್. ಎಷ್ಟೋ ಕಲಹ ನಿಂತು ಹೋಗ್ಬಿಡುತ್ತೆ ಅದರಿಂದ. ಬಟ್ ಇವತ್ತೇನಾಗಿದೆ, ನಮ್ಮಲ್ಲಿ ಆ ಸೆನ್ಸಿಟಿವಿಟಿ ದಿನೇ 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 ಕಡಿಮೆ ಆಗ್ತಾ ಹೋಗಿ ಮನುಷ್ಯ ಸಿಕ್ಕೋಗ್ಬಿಟ್ಟೆ ಐಸೋಲೇಟ್ ಆಗ್ತದೆ. ನಮ್ಮ ಕಲಾವಿದರು ತಯಾರು ಮಾಡೋ ಈ ಸ್ಕೂಲ್ನಲ್ಲಿ, ನಮ್ಮ ಪುಟ್ ಸ್ಕೂಲ್ ಇದು, ಟೆಂಟ್ ಸಿನಿಮಾ ಸ್ಕೂಲ್, ಭಾಳ ಸ್ಮಾಲ್ ಸ್ಕೂಲ್. ಇಟ್ಸ್ ನಾಟ್ ಲೈಕ್ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಥವಾ ಅನುಪಮ್ ಕೇರ್ ಸ್ಕೂಲ್ ಅಲ್ಲ. ನಾನು 25-30 ಮಕ್ಕಳು ಕಟ್ಕೊಂಡು ಒಂದು ಬ್ಯಾಚು ನಾವು ಮಾಡ್ತೀವಿ. ಫಸ್ಟ್ ಹೇಳ್ಕೊಡೋದು ನಾನಿದೆ, ಒಳ್ಳೆಯವನು ಮಾತ್ರ ಒಳ್ಳೆಯದನ್ನು ಸೃಷ್ಟಿಸಬಲ್ಲ, ಒಳ್ಳೆಯವನಲ್ಲದವನು ಒಳ್ಳೆಯದನ್ನು ಸೃಷ್ಟಿಸಲಾರ. ಸೊ ಟ್ರೈ ಟು ಬಿ ಗುಡ್. ಗುಡ್ ಅನ್ನೋದು ಇನ್ನೊಬ್ಬರ ಬಗ್ಗೆ ಅಂತಃಕರಣ, ಇನ್ನೊಬ್ಬರಿಗೆ ನೋವಾಗ್ದಂಗೆ ನಡ್ಕೊಳ್ಳೋದು, ಇನ್ನೊಬ್ಬರದನ್ನು ಕಬಳಿಸ್ದೇ ಇರೋದು, ಇನ್ನೊಬ್ಬರಿಗೆ ಇರಿಟೇಟ್ ಆಗ್ದಂಗೆ ಇರೋದು, ಇನ್ನೊಬ್ಬರಿಗೆ ಎಷ್ಟು ಸಾಧ್ಯವೋ ಅಷ್ಟು ತೊಂದರೆ ಕೊಡದೆ ಬದುಕೋದು. ಗೊತ್ತಿರುತ್ತೆ, ಇಲ್ಲಿ ವೆಹಿಕಲ್ ನಿಲ್ಲಿಸಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಓಡಾಡೋರಿಗೆ ಅಂತ, ರಸ್ತೆ ಮಧ್ಯೆ ನಿಲ್ಲಿಸ್ಕೊಂಡು ಮಾತಾಡ್ತಿರ್ತಾನೆ ಬಿಕಾಸ್ ಇನ್ಸೆನ್ಸಿಟಿವಿಟಿ. ಇವೆಲ್ಲ ಒಂದು ವ್ಯಾಲ್ಯೂಸು, ಸಮಯ ಪ್ರಜ್ಞೆ ಆಗಲಿ, ಸೂಕ್ಷ್ಮತೆಯಿಂದ ಬದುಕೋದಾಗಲಿ ಎಲ್ಲಿಂದ ಬರುತ್ತೆ? ಟು ಸಮ್ ಎಕ್ಸ್ಟೆಂಟ್ ಬುಕ್ಸಿಂದ ಬರುತ್ತೆ, ಓದಲ್ಲ. ಟು ಸಮ್ ಎಕ್ಸ್ಟೆಂಟ್ ಟೀಚರಿಂದ ಬರುತ್ತೆ. ಅಂಥ ಟೀಚರ್ಸ್ಗಳಿಲ್ಲ. ಯೂನಿವರ್ಸಿಟಿಗಳು ಗಬ್ಬು ಹಾಳಾಗಿ ಹೋಗಿದ್ದಾವೆ, PhDಗಳು ಮಾರಾಟಕ್ಕಿದ್ದಾವೆ, ಡಾಕ್ಟ್ರೇಟ್ಗಳು ಮಾರಾಟಕ್ಕಿದ್ದಾವೆ. ದುಡ್ಡು ಕೊಟ್ಟು ಪ್ರಶಸ್ತಿ ಪಡೆಯುವವರ ಸಂಖ್ಯೆ ಹೆಂಗಾಗಿದೆ ಅಂದರೆ, ನಿಮಗೆ ಪ್ರಶಸ್ತಿ ಬಂದಿಲ್ಲ ಅಂದರೆ ಅದು ದೊಡ್ಡ ಪ್ರಶಸ್ತಿ. ಇವತ್ತೇನೋ ಪ್ರಶಸ್ತಿ ಬಂದಿಲ್ಲ ಅಂದರೆ ನಾನು ಅವ್ರನ್ನ ಗೌರವಿಸ್ತೀನಿ, ಅಬ್ಬಾ ನಿಮಗೇನು ಪ್ರಶಸ್ತಿ ಬಂದಿಲ್ವಾ, ವೆರಿ ಗುಡ್, ನೀವು ಒಳ್ಳೆಯವರಪ್ಪ ಅಂತ. ಆ ಸ್ಥಿತಿಗೆ ಪ್ರಶಸ್ತಿ ಕೊಡುವವರು ಪಡೆಯುವವರು ಇವತ್ತು ಒಂದು ಅಸಹ್ಯಕರವಾದಂಥ ವಹಿವಾಟಲ್ಲಿ ತೊಡಗಿದ್ದಾರೆ. ಅಂಥ ಹೊತ್ತಲ್ಲಿ ದ ಯಂಗರ್ ಜನ್ರೇಷನ್ ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಮೊರಾಲಿಟೀಸ್, ಡಿಸಿಪ್ಲಿನ್, ಟೈಮ್ ಸೆನ್ಸ್ ಇರಬೇಕು. ಅದನ್ನು ನಾನು ನನಗೆ ಗೊತ್ತಿರೋದು ನನ್ನ ತರಗತಿ ಮಕ್ಕಳಿಗೆ ಹೇಳ್ತಿರ್ತೀನಿ, ಸ್ಟೂಡೆಂಟ್ಸ್ಗಳಿಗೆ. ದಟ್ಸ್ ವಾಟ್ ಐ ಸ್ಟ್ರಾಂಗ್ಲಿ ಬಿಲೀವ್.